ಅಲೆಕ್ಸಾಂಡರ್ ಒಬ್ಬ ಮಹಾರಾಜ. ಇಡೀ ವಿಶ್ವವನ್ನೇ ತನ್ನದಾಗಿಸಿಕೊಳ್ಳಬೇಕೆಂಬ ಹೆಬ್ಬಯಕೆಯನ್ನು ಹೊತ್ತ ಮಹಾನ್ ಕನಸುಗಾರ. ಆ ಕನಸಿನತ್ತ ಸದಾ ಆತ ಹೆಜ್ಜೆ ನೀಡಲು ಸಿದ್ಧನಿದ್ದ. ತನ್ನ ಕನಸಿನ ಸಾಕಾರಕ್ಕಾಗಿ ಪ್ರತಿ ಕ್ಷಣವೂ ಕ್ರಿಯಾಶೀಲವಾಗಿ ಕಾರ್ಯದಲ್ಲಿ ನಿರತನಾಗಿದ್ದ. ಹಾಗೆಯೇ ಆ ಅಲೆಕ್ಸಾಂಡರ್ಗೆ ಒಬ್ಬ ಶ್ರೇಷ್ಠ ಗುರು ಕೂಡ ಇದ್ದ. ಆ ಗುರು ಬೇರೆ ಯಾರೂ ಅಲ್ಲ, ಮಹಾನ್ ತತ್ವಜ್ಞಾನಿ ಅರಿಸ್ಟಾಟಲ್. ಆ ಅರಿಸ್ಟಾಟಲ್ನ ಪರಮ ಶಿಷ್ಯನೇ ಈ ಅಲೆಕ್ಸಾಂಡರ್. ಅಜಯ ವೀರನಾದ ಈ ಅಲೆಕ್ಸಾಂಡರ್ ಪ್ರಪಂಚದ ಬಹುಭಾಗಗಳನ್ನು ಗೆದ್ದುಕೊಂಡು ಭಾರತದವರೆಗೂ ಬಂದಿದ್ದ. ಜಗತ್ತನ್ನೆಲ್ಲ ಗೆಲ್ಲುವ ಕನಸು ಹೊಂದಿದ್ದ. ಅಲೆಕ್ಸಾಂಡರ್ ಅಂದಿನ ಸಾರ್ವಭೌಮನೆನಿಸಿದ್ದ. ಆ ಒಂದು ಕಾಲದ ಸಾರ್ವಭೌಮ ರಾಜ ಅಲೆಕ್ಸಾಂಡರ್ ಆಗಿದ್ದ. ಹೀಗೆ ಇಷ್ಟು ಶೂರ ಪರಾಕ್ರಮಿ ಚಾಣಕ್ಷನಾದ ರಾಜನು ಅಲೆಕ್ಸಾಂಡರ್ ಸೇನಾಧಿಪತಿ ಮಧ್ಯೆ ಒಂದು ಘಟನೆ ನಡೆಯುತ್ತೆ. ಅಲೆಕ್ಸಾಂಡರ್ ಮಹಾರಾಜ ಪ್ರತಿದಿನ ಸೇನಾಧಿಪತಿ ತನ್ನ ಪ್ರಧಾನಮಂತ್ರಿ ಜೊತೆಗೆ ವಾಯು ವಿಹಾರ ಮಾಡ್ತಾ ಇರ್ತಾನೆ. ಅಷ್ಟರಲ್ಲಿ ಒಬ್ಬ ವಯಸ್ಸಾದ ಮುದುಕ ಎದುರಾಗ್ತಾನೆ. ಅರ್ಧಂಬರ್ಧ ಬಟ್ಟೆನ ಉಟ್ಕೊಂಡಿರ್ತಾನೆ, ಕೈಯಲ್ಲಿ ಕೋಲು ಹಿಡ್ಕೊಂಡಿರ್ತಾನೆ, ಹಾಗೇ ಮುನ್ನಡಿತಾ ಇರ್ತಾನೆ. ಆಗ ಅಲೆಕ್ಸಾಂಡರ್ ಆ ಮುದುಕನನ್ನು ನೋಡಿದ ತಕ್ಷಣ ರಾಜ ಏನು ಮಾಡ್ತಾನೆ, ತನ್ನ ತಲೆ ಮೇಲಿನ ಕಿರೀಟವನ್ನು ತೆಗೆದು ಮಂಡೆ ಊರಿ ಕುಳಿತಾನೆ. ಯಾರ ಎದುರುಗಡೆ ಅಂತಂದರೆ ಆ ಮುದುಕ ಅನ್ನುವಂಥ ವಯೋವೃದ್ಧ ವಯಸ್ಸಿನ ಹಿರಿಯರ ಎದುರುಗಡೆ. ಆದರೆ ಇದನ್ನು ನೋಡಿದಾಗ ಆ ಮಂತ್ರಿಗೆ ಆಶ್ಚರ್ಯ ಆಗುತ್ತೆ. ಇಡೀ ವಿಶ್ವವನ್ನು ಗೆಲ್ಲುವ ಹೆಬ್ಬಯಕೆ, ಇಡೀ ವಿಶ್ವದ ಬಹುಭಾಗವನ್ನು ಗೆದ್ದಂತಹ ನಮ್ಮ ವಿಜೇತ, ವೀರ, ಶೂರ, ಅಜಯನಾದಂತಹ ಅಲೆಕ್ಸಾಂಡರ್ ಒಬ್ಬ ವಯೋವೃದ್ಧನನ್ನು ಕಂಡ ತಕ್ಷಣ ಕಿರೀಟವನ್ನೇ ತೆಗೆದು ಮಂಡಿ ಊರಿ ಕುಳಿತು ನಮಸ್ಕಾರವನ್ನು ಮಾಡ್ತಾನಲ್ಲ. ಯಾಕೆ ಅವನಿಗೆ ಒಂಥರ ಏನೋ ಕಸಿವಿಸಿ ಅನ್ನಿಸ್ಬಿಡುತ್ತೆ. ತನ್ನ ರಾಜ ಈ ವಯೋವೃದ್ಧನಿಗೆ ಯಾಕೆ ನಮಸ್ಕಾರ ಮಾಡಬೇಕು ಅನ್ನೋಂಥದ್ದು. ಇದನ್ನು 2-3 ಸರಿ ಈ ಥರ ಘಟನೆ ನಾನು ನೋಡ್ತಾನೆ. ಈಗ ಇಂಥ ಪ್ರಸಂಗವನ್ನು ನೋಡಿದಾಗ ಮಂತ್ರಿಗೆ ಅದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ. ಆದರೆ ಅಲೆಕ್ಸಾಂಡರ್ನಿಗೆ ವಿನಯದಿಂದ ಕೇಳ್ತಾನೆ, ತಾವು ಅಜೇಯರು, ಇಡೀ ಪ್ರಪಂಚವನ್ನು ಗೆಲ್ಲುವ ಸಾಮರ್ಥ್ಯವೂ ತಮಗಿದೆ. ಈಗಾಗಲೇ ಪ್ರಪಂಚದ ಬಹುಭಾಗ ತಮ್ಮದಾಗಿಸಿಕೊಂಡಿದ್ದೀರಿ. ಅಂಥದ್ರಲ್ಲಿ ಒಬ್ಬ ವಯೋವೃದ್ಧ ಅರ್ಧಂಬರ್ಧ ಬಟ್ಟೆ ಹಾಕ್ಕೊಂಡಿರೋರು, ಕೈಯಲ್ಲಿ ಕೋಲು ಹಿಡಿದವರು, ಅವರನ್ನು ಕಂಡ ತಕ್ಷಣ ಯಾಕೆ ನೀವು ರಸ್ತೆ ಅನ್ನೋದನ್ನು ನೋಡದೆ ಕಿರೀಟವನ್ನು ಕೆಳಗಿಟ್ಟು ಅವರಿಗೆ ಕಾಲಿಗೆ ನಮಸ್ಕಾರವನ್ನು ಮಾಡಿ ಆಶೀರ್ವಾದವನ್ನು ತಗೊಳ್ತೀರಲ್ಲ, ಯಾಕೆ ಅಂತ ಕೇಳ್ತಾರೆ. ಆಗ ಅಲೆಕ್ಸಾಂಡರ್ ಒಂದು ಅದ್ಭುತ ಒಂದು ಮಾತನ್ನು ಹೇಳ್ತಾನೆ. ನಾವೆಲ್ಲರೂ ಅದನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು. ಅಂದರೆ ಗುರುವಿಗೆ ಯಾವ ಸ್ಥಾನವನ್ನು ಪ್ರತಿಯೊಬ್ಬರು ಕೊಡಬೇಕು ಅನ್ನುವಂಥದ್ದು ಕೂಡ. ಆವಾಗ ಅಲೆಕ್ಸಾಂಡರ್ ಹೇಳ್ತಾನೆ, ಯಾವ ರಾಜ ಮಹಾರಾಜರಿಗೂ ನಾನು ತಲೆ ಬಾಗಲಿಲ್ಲ. ಆದರೆ ಈ ಬಡ ಮುದುಕನಿಗೆ ನಾನು ತಲೆ ಬಾಗಿದ್ದು ನಿನಗೆ ಆಶ್ಚರ್ಯ ಅಂತ ನಿನಗೆ ಅನ್ನಿಸ್ತಿರ್ಬೋದು. ನೀನು ನೋಡಿಲ್ಲ, ನಾನು ಯಾರಿಗೂ ತಲೆ ಬಾಗಿದ್ದು ನೀನು ನೋಡಿಲ್ಲ, ಅದಕ್ಕೆ ನಿನಗೆ ಆಶ್ಚರ್ಯ ಆಗ್ತಿದೆ. ಒಂದು ವಿಷಯ ತಿಳ್ಕೋ ಸೇನಾಧಿಪತಿಗಳೇ, ನನ್ನ ತಂದೆ ನನಗೆ ಸಾಮ್ರಾಜ್ಯವನ್ನು ಎಲ್ಲವನ್ನು ಕೊಟ್ಟಿರ್ಬೋದು, ಈ ದೇಹಕ್ಕೆ ಜನ್ಮವನ್ನು ಕೊಟ್ಟಿರ್ಬೋದು, ಒಂದು ಜೀವನವನ್ನು ಕೊಟ್ಟಿರ್ಬೋದು. ಆದರೆ ನನ್ನ ಜೀವನ ಭೂಮಿಗೆ ತಂದಿದ್ದು ಈ ತಂದೆ ಆಗಿದ್ದರೆ ನನ್ನನ್ನು ಭೂಮಿಯಿಂದ ಬಾನೆತ್ತರಕ್ಕೆ ಕರೆದುಕೊಂಡು ಹೋಗಿದ್ದು ನನ್ನ ಗುರು ಅರಿಸ್ಟಾಟಲ್. ಇವ್ರು ಯಾರೂ ಅಲ್ಲ, ನಿನ್ನ ಪಾಲಿಗೆ ಈತ ಬಡ ಮುದುಕನಾಗಿ ಕಾಣಿಸ್ತಿರ್ಬೋದು, ನನ್ನ ಶ್ರೇಷ್ಠ ಗುರು ಇವರು. ಅದಕ್ಕಾಗಿ ನನ್ನ ಗುರುವಿನ ಎದುರುಗಡೆ ನಾನೇನೂ ಅಲ್ಲ, ಈ ಸಾಮ್ರಾಜ್ಯನೂ ಅಲ್ಲ, ಏನೂ ಅಲ್ಲ, ನಾನೊಬ್ಬ ಶಿಷ್ಯ ಮಾತ್ರ. ಹೀಗಾಗಿ ನಾನು ನನ್ನ ಗುರುವಿನನ್ನು ಸದಾ ನನ್ನ ಹೃದಯ ಸಿಂಹಾಸನದಲ್ಲಿ ಅಲಂಕರಿಸ್ತಾ ಇರ್ತೀನಿ. ಅವರನ್ನು ಕಂಡ ತಕ್ಷಣ ನಾನು ತಲೆ ಬಾಗ್ತೀನಿ. ಯಾಕಂತಂದರೆ ನನ್ನನ್ನು ಬಾನೆತ್ತರಕ್ಕೆ ಕರೆದುಕೊಂಡು ಹೋಗಿರುವಂತಹ ಮಹಾನ್ ಶ್ರೇಷ್ಠ ಗುರು, ಅತ್ಯುನ್ನತ ಗುರು ಯಾರಪ್ಪ ಅಂತಂದರೆ ನಮ್ಮ ಅರಿಸ್ಟಾಟಲ್ ಅಂತ ಹೇಳ್ತಾರೆ. ಆಗ ಆ ಒಂದು ಸೇನಾಧಿಪತಿಗೆ ತನ್ನ ಮನಸ್ಸಿನ ಸಂಕುಚಿತ ಭಾವನೆ ತಕ್ಷಣವೇ ಅಳಿದು ಹೋಗುತ್ತೆ. ಯಾಕಂತಂದರೆ ತನ್ನ
ಅರಿಸ್ಟಾಟಲ್ ಮಾತು ಕೇಳಿದ ತಕ್ಷಣ ನನ್ನ ತಂದೆ ನನಗೆ ಈ ಮೂಳೆ ಮಾಂಸಗಳ ಶರೀರಕ್ಕೆ ಜನ್ಮ ಕೊಟ್ಟಿರ್ಬೋದು, ಆದರೆ ಈ ಮೂಳೆ ಮಾಂಸವನ್ನು ಕೂಡಿದಂಥ ಈ ಶರೀರ ಮತ್ತು ಆತ್ಮಕ್ಕೆ ಅಜಯನನ್ನಾಗಿ ಮಾಡಿದ್ದು, ಇಡೀ ಒಂದು ಜಗತ್ತು ನನ್ನನ್ನು ಅಜರಾಮರವನ್ನಾಗಿ ಮಾಡುತ್ತೆ ಅಂತಂದರೆ ಅದಕ್ಕೆ ಅದರ ಪಾತ್ರ, ಅದರದ್ದು ಒಂದು ಯಶಸ್ಸು ಯಾರಿಗೆ ಅಂತಂದರೆ ಅದು ನನ್ನ ಗುರುಗಳಿಂದ ನನಗೆ ಸಿಕ್ಕಿದ್ದು ಅಂತ ಆ ಭಾವ ಇದೆಯಲ್ಲ, ಆ ಭಾವದಿಂದ ಸೇನಾಧಿಪತಿಗೆ ಗೊತ್ತಾಗುತ್ತೆ, ನಶ್ವರ ಸಿರಿ ಸಂಪದವನ್ನು ಕೊಟ್ಟ ತಂದೆಗಿಂತಲೂ ಶಾಶ್ವತ ಜ್ಞಾನವನ್ನು ಕೊಟ್ಟಂತಹ ಗುರು ಯಾವತ್ತೂ ನಮ್ಮನ್ನು ಎತ್ತರ ಕರ್ಕೊಂಡು ಹೋಗ್ತಾನೆ ಅನ್ನುವಂಥದ್ದು ಮಾತು ತುಂಬ ಅರ್ಥಪೂರ್ಣವಾದದ್ದು. ಯಾಕಂದರೆ ಈ ದೇಹಕ್ಕೆ ಯಾರು ಬೇಕಾದರೂ ಜನ್ಮ ಕೊಡ್ಬೋದು, ಆದರೆ ಈ ದೇಹವನ್ನು ಅಜರಾಮರ ಮಾಡಬೇಕು ಅಂತಂದರೆ ಅಲ್ಲಿ ಅರಿವು ಬೇಕು, ತಾನ್ಯಾರು ಎಂಬುವ ಅಂಥ ತಿಳುವಳಿಕೆ ಬೇಕು, ಅದಕ್ಕೆ ಒಬ್ಬ ಶ್ರೇಷ್ಠ ಗುರು ಕೂಡ ಬೇಕು. ಆ ಗುರುವಿನಿಂದ ನಾವು ಅಜರಾಮರವಾಗ್ತೀವಿ. ಗುರುವಿನ ಜ್ಞಾನದಿಂದ ಬಂದಂತಹ ಪ್ರತಿ ಸಂಪತ್ತು ನಮ್ಮನ್ನು ಅಜಯರಾಗುವಂತೆ, ಅಜರಾಮರವಾಗುವಂತೆ ಮಾಡುತ್ತೆ. ಅಲೆಕ್ಸಾಂಡರ್ನ ಮಾರ್ಮಿಕ ಮಾತುಗಳು ಆ ಮಂತ್ರಿ ಮಹಾಶಯನಿಗೆ ಕೇಳಿದ ತಕ್ಷಣ ಆತನ ಜೀವನದಲ್ಲಿ ಕೂಡ ಪರಿವರ್ತನೆಯಾಗುತ್ತೆ. ಗುರುವಿಗಿರುವಂತಹ ಮಹತ್ವ, ಗುರುವಿನ ಸ್ಥಾನವನ್ನು ಎಂಥದ್ದು ಎಂಬುವ ಒಂದು ತಿಳುವಳಿಕೆ ಆ ಒಂದು ಸಣ್ಣ ಪ್ರಸಂಗ ಆ ಸೇನಾಧಿಪತಿಗೆ ಅರ್ಥ ಆಗುತ್ತೆ. ಮುಂದೆ ಆತನಿಗೆ ಯಾವುದೇ ಒಬ್ಬ ಗುರು ಬಂದಾಗ ಆ ಬಾಹ್ಯವಾಗಿ ಆತನ ವೇಷಭೂಷಣವನ್ನು ಆತ ಹೆಚ್ಚು ಗಮನವನ್ನು ಕೊಡದೆ ಅವರಲ್ಲಿರುವ ಜ್ಞಾನಕ್ಕೆ ಶರಣು ಹೋಗಬೇಕು ಅನ್ನುವಂಥ ತಿಳುವಳಿಕೆ ಆ ಮನುಷ್ಯನಿಗೆ ಬರುತ್ತೆ. ಹಾಗೆ ನಾವು ಕೂಡ ಇವತ್ತು ಗುರುವಿನ ಬಗ್ಗೆ ಬರೀ ಮಾತಾಡಬಾರ್ದು. ಆ ಗುರುವಿನಿಂದ ಜ್ಞಾನ ಪಡೆದಂಥ ಪ್ರತಿಯೊಬ್ಬ ಶಿಷ್ಯ ತನ್ನ ಇಡೀ ಜೀವಿತ ಅವಧಿಯಲ್ಲಿ ಗುರುವಿಗೆ ಕೃತಜ್ಞತಾ ಭಾವನೆಯಿಂದ, ಶರಣಾಗತಿ ಭಾವದಿಂದ ಇದ್ದಾಗ ಮಾತ್ರ ಆ ಜ್ಞಾನ ನಮ್ಮನ್ನು ಎತ್ತರಕ್ಕೆ ಕರೆದುಕೊಂಡು ಹೋಗುವುದರಲ್ಲಿ ಆಶ್ಚರ್ಯವೇನಿಲ್ಲ.